ಆರೋಗ್ಯ ಮತ್ತು ವೈದ್ಯಕೀಯ ಸೇವಾ ಸಂಸ್ಥೆ ಗೋಲ್ಡನ್ ಹೆಲ್ತ್ ಫೌಂಡೇಶನ್ ರಿಜಿಸ್ಟರ್ಡ್ ಕಿನ್ಯಾ ಇದರ ಆಶ್ರಯದಲ್ಲಿ ಕಿನ್ಯಾದಲ್ಲಿ ಗ್ರಾಮೀಣ ದತ್ತಿ ಆರೋಗ್ಯ ಕೇಂದ್ರದ ನೂತನ ಕಟ್ಟಡಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಅಸಯ್ಯದ್ ಅಮೀರ್ ತಂಗಳ್ ಶಿಲಾನ್ಯಾಸ ನೆರವೇರಿಸಿದರು. سيدنا محمد الذي تنحل به العقد وتنفرج به الكرب تقضى به الأواحج وتنال به الرغائب وحسن. ಕಿನ್ಯಾ ಕೇಂದ್ರ ಜುಮಾ ಮಸೀದಿ ಮುದರಿಸ್ മുസ്തഫಾ അൻസാരി ദുആ ನೆರವೇರಿಸಿದರು. ഒരു മുഅ്മിനായ മനുഷ്യന് അന്യന്റെ വിഷയം കൈകാര്യം ചെയ്യാതെ അന്യന്റെ വിഷയം അവന്റെ താൽപര്യം കണക്കിലെടുക്കാതെ ജീവിക്കാൻ കഴിയില്ല എന്നതാണ്. വല്ലാഹു ഫീ ഔനിൽ അബ്ദി മാ കാനൽ അബ്ദു ഫീ ഔനി അഖീഹി ഖാല റസൂലുള്ളാഹി സ്വല്ലല്ലാഹു അലൈഹി വസല്ലം. അല്ലാഹു എപ്പോഴും അന്യന്റെ കാര്യത്തിന് ഇടപെടുന്ന അന്യന്റെ സഹായത്തിന് എപ്പോഴും നിൽക്കുന്ന മുഅ്മിന്റെ കൂടെയാണ് അല്ലാഹു സുബ്ഹാനഹു വ തആല ഉണ്ടാവുക എന്ന് പരിശുദ്ധമായ നബി സല്ലല്ലാഹു അലൈഹി വസല്ലം തങ്ങൾ നമ്മെ പഠിപ്പിച്ചതുപോലെ ചാരിറ്റി എന്ന് പറയുന്നത് ഒരു മുഅ്മിനായ മനുഷ്യന്റെ വളരെ വളരെ മഹത്വമുള്ള, അതേപോലെ അവന്റെ ജീവിതത്തിൽ അവൻ കൊണ്ടു നടക്കേണ്ട ഒരു കാര്യം തന്നെയാണ്. അത് ഇസ്ലാം എല്ലാ വിഷയത്തിലും, സാമ്പത്തിക വിഷയത്തിലാണെങ്കിലും മറ്റു എന്ത് വിഷയത്തിലാണെങ്കിലും വളരെ ഗൗരവത്തോടെ ആ കാര്യം പറയുന്നുണ്ട്. സോഷ്യൽ റെസ്പോൺസിബിലിറ്റി ആയി തന്നെ നിർബന്ധമായ സക്കാത്ത് മുമ്പിൽ വെക്കുന്ന ഒരു മതം ഇസ്ലാം അല്ലാതെ നമുക്ക് കാണാൻ കഴിയില്ല. ಸ್ಪೀಕರ್ ಡಾಕ್ಟರ್ ಯುಟಿ ಖಾದರ್ ಫರೀದ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ರೋಗ ಬಂದ ಬಳಿಕ ಔಷಧಿ ನೀಡುವ ಬದಲು ರೋಗ ಬರದಂತೆ ತಡೆಯುವ ಜನಜಾಗೃತಿ ಕಾರ್ಯಕ್ರಮ ನಮ್ಮಿಂದ ಆಗಬೇಕು ಎಂದು ಹೇಳಿದರು. BP ಇಲ್ಲದೆ 80% ನಿಮಗೆ ರೋಗ ಇಲ್ಲ. 80% ಮತ್ತೆ ಕೆಲವೊಂದು ಬರ್ತದೆ, ಇಲ್ಲ ಅಂತಲ್ಲ. 80% ರೋಗಗಳಿದ್ದು ಬರುವುದೇ BP ಮತ್ತು ಶುಗರ್ ಇಂದ. ಈ BP ಮತ್ತು ಶುಗರ್ ಎಲ್ಲ ಪ್ರಾರಂಭ ಆಗೋದು ಯಾವಾಗ? 40-45 ವರ್ಷಗೆಲ್ಲ ಕೂಡ ಒಂದೊಂದೇ ಇವತ್ತು ಪ್ರಾರಂಭ ಆಗ್ತದೆ. ಅದಕ್ಕೆ ನಾನು ಬಹಳ ಕಡ್ಡಾಯವಾಗಿ ಹೇಳಿದೆ, 40 ವರ್ಷಕ್ಕೆ ಮೇಲೆ 50 ವರ್ಷಕ್ಕೆ ಮೇಲ್ಪಟ್ಟವರು ಪ್ರತಿ 6 ತಿಂಗಳಿಗೊಮ್ಮೆ BP ಮತ್ತು ಶುಗರ್ ಟೆಸ್ಟ್ ಮಾಡಬೇಕು. ಅವ್ರಿಗಿದ್ರೆ ಉಚಿತವಾಗಿ ಔಷಧದಲ್ಲಿ ಕೊಡಬೇಕಂತೇಳಿ ಕಾನೂನನ್ನ ಮಾಡಿದೆ. ನಮ್ಮ ಪರಿಸ್ಥಿತಿ ಏನಾಗಿದೆ? ಜನಸಾಮಾನ್ಯರು ಹೋಗಿ ಹೋಟೆಲ್ನ ಮುಂದೆ ರೋಗ ಬರುವ ಊಟ ಮಾಡಲಿಕ್ಕೆ ದುಡ್ಡು ಕೊಟ್ಟು ಕ್ಯೂ ನಿಲ್ಲಕ್ಕೆ ಇವರಿಗೆ ಪುಡ್ಸೋತಿದೆ. ಈ PSC ಹೋಗಿ ಫ್ರೀಯಾಗಿ ಟೆಸ್ಟ್ ಮಾಡಿ 5 ನಿಮಿಷ ಪುಡ್ಸೋತಿಲ್ಲ. ಇವರಿಗೆ ಪುಡ್ಸೋತಿಲ್ಲ ಎಂತ ಮಾಡೋದು? ಆರೋಗ್ಯಕ್ಕೆ ಸಂಬಂಧಪಡೋದು ಏನು ಮಾಡಲಿಕ್ಕೆ ಸಾಧ್ಯವಾಗ್ತದೆ? ಜನ ಪುಡ್ಸೋದು ಮಾಡಬೇಕಲ್ಲ. ಅವರವರ ಆರೋಗ್ಯಕ್ಕೆ ಅವರು ಪುಡ್ಸೋದು ಮಾಡದಿದ್ದಲ್ಲಿ ಯಾವ ರೀತಿ ಬಹುಶಃ ನಾವು ಜನಜಾಗೃತಿ ಮೂಡಿಸುವಂಥ ಅವಕಾಶ ಆಗ್ತದೆ. ಆದ್ರೆ ಈ ರೀತಿಯ ದೊಡ್ಡ ಮಟ್ಟದ ಜನಜಾಗೃತಿ ಅದು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಬರುವಂಥ ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಇವತ್ತು ಆಗ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇಷ್ಟೆಲ್ಲ ಮಾಡಿದರೆ ಇದು ನಿಮ್ಮ ಕೇಂದ್ರದ ಮುಖ್ಯ ಗುರಿಯಾಗಬೇಕು. ಈ 3-4 ವಿಚಾರಗಳು ಇವತ್ತು ಗುರಿಯಾಗಬೇಕು. ವಿಚಾರ ಇವತ್ತು ಆಗುವಂಥ 6 ತಿಂಗಳಿಗೊಮ್ಮೆ ನೀವು ಬ್ಲಡ್ ಟೆಸ್ಟ್ ಕ್ಯಾಂಪ್ ಮಾಡಿದ್ರು ಕೂಡ ಇಲ್ಲಿ ಮೋನಕನ್ ಅವ್ರ ಕಾಲೇಜಿದೆ, ಅವ್ರು ಹೇಳಿದರು ಇಡೀ, ಯಾಕಂತೆ ಆಸ್ಪತ್ರೆ ಕಟ್ಟಲಿಕ್ಕೆ ಸುಲಭ, ನಡೆಸಲಿಕ್ಕೆ ಅಷ್ಟು ಸುಲಭ ಇಲ್ಲವಾ. ಕಣಚೂರು ಮೆಡಿಕಲ್ ಕಾಲೇಜು ಚೇರ್ಮನ್ ಕಣಚೂರು ಮೋನು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಆರೋಗ್ಯಕ್ಕೆ ಸಂಬಂಧಪಟ್ಟ ಸಂಸ್ಥೆ ಕಟ್ಟುವವರಿಗೆ ಅದನ್ನು ನಿರ್ವಹಣೆ ಮಾಡುವ ಮಹತ್ವದ ಜವಾಬ್ದಾರಿ ಇದೆ. ಆರೋಗ್ಯ ಸಂಸ್ಥೆಯಲ್ಲಿ ಬೆಡ್, ಪರೀಕ್ಷೆ ವ್ಯವಸ್ಥೆ, ವೈದ್ಯರು ಇರಬೇಕಾಗುತ್ತದೆ. ಇದನ್ನು ಕಣಚೂರು ಸಂಸ್ಥೆ ಪೂರೈಕೆ ಮಾಡುತ್ತದೆ ಎಂದು ಭರವಸೆ ನೀಡಿದರು. ಕಾಲದಿಂದಲೂ ಈ ಮಸೀದಿ ಅತ್ಯಂತ ಶ್ರೀಮಂತ, ಉಳ್ಳಾಳ ದರ್ಗಾ ಅಥವಾ ಮಸೀದಿ ಬಿಟ್ಟರೆ ಮತ್ತೆ ಇದು. ಆದ್ದರಿಂದ ನನ್ನ ಒಂದು ಅನಿಸಿಕೆ, ನೀವು ಮಾಡಬೇಕು ಅಂತ ಅಪ್ಪಣೆ ಏನೂ ಅಲ್ಲ. ನೀವು ಯುಟಿ ಖಾದರ್ ಅವರು ಇದ್ದಾರೆ, ಅವರು ನಿಮಗೆ ಸಲಹೆ ಕೊಡ್ಬೋದು. ಅದರಲ್ಲಿ ಒಂದು ಆಸ್ಪತ್ರೆ ನೀವು ಮಾಡುವುದಾದರೆ ಅದರಲ್ಲಿ ಯಾವುದೇ ಅಡಚಣೆ, ಆತಂಕ ಇರಬಾರ್ದು. ಎಕ್ಸ್ರೇ, ಅಲ್ಟ್ರಾಸೌಂಡಿಗೆ ವ್ಯವಸ್ಥೆ ಇರಬೇಕು. ಕನಿಷ್ಠ ಪಕ್ಷ ಚಿಕ್ಕ ಲೆವೆಲ್ನಲ್ಲಿ ಏನಾಗಿದೆ, ಎಂಥದ್ದಿದೆ ಇವರಿಗೆ ಅಂತ ನೋಡುವುದಕ್ಕೆ. ಆಮೇಲೆ ಒಂದು 5 ಬೆಡ್ ಆದರೂ ಬೇಕು ಪರೀಕ್ಷೆ ಮಾಡಲಿಕ್ಕೆ. ಇನ್ನು ಡಯಾಲಿಸಿಸ್ ಮಿಷನ್ ನೀವು ಹಾಕಿದರೆ ಅದಕ್ಕೆ ನುರಿತ ವೈದ್ಯಕೀಯ ಸಿಬ್ಬಂದಿ ಬೇಕು. ಹಾಗೆ ಡಯಾಲಿಸಿಸ್ ಮಿಷನ್ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ICU ಬೇಕಾಗ್ತದೆ ಹತ್ರ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅತ್ಯಂತ ಜರೂರಾಗಿ ICUಗೆ ಶಿಫ್ಟ್ ಮಾಡಲಿಕ್ಕೆ. ಇಂಥ ವ್ಯವಸ್ಥೆ ಇರುವಾಗ ನೀವು ಅದರಲ್ಲಿ ಮನೆ ಮಾಡಿಕೊಂಡ್ರೆ, 2 ಮನೆ ಬಾಡಿಗೆ ಕೊಟ್ಟು ಮಾಡಿಕೊಂಡ್ರೆ
ಅದು ಎಷ್ಟು ಸಮಂಜಸ ಅಂತ ನೀವು ಹಿರಿಯರಿದ್ದೀರಿ, ನಿಮಗೆ ಅನುಭವ ಇದೆ ಪಂಚಾಯತ್ನಲ್ಲಿ, ನೀವು ಅದರ ಬಗ್ಗೆ ಪುನರಪಿ ಪರಿಶೀಲಿಸಬೇಕು ಅಂತ ನನ್ನ ಮನವಿ, ಬೇರೆ ಏನೂ ಅಲ್ಲ. ಅಶ್ರಫ್ ಕರ್ನಿರೆ ಯಕ್ಷಗಾನ ಅಕಾಡೆಮಿ ರಾಜ್ಯ ಸದಸ್ಯ ಕೃಷ್ಣಪ್ಪ ಪೂಜಾರಿ ಮಾತನಾಡಿದರು. ಗೋಲ್ಡನ್ ಹೆಲ್ತ್ ಫೌಂಡೇಶನ್ ಅಧ್ಯಕ್ಷ ಹಾಜಿ ಮೂಸಾ ಅಬ್ಬಾಸ್ ಕುರಿಯಾಕರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಇಕ್ಬಾಲ್ ಕಿನ್ಯಾ, ಡಾಕ್ಟರ್ ಅಫ್ರಾ ಇಸ್ಮಾಯಿಲ್ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಸಯ್ಯದ್ ಶಿಹಾಬ್ ತಂಗಳ್ ಅಲ್ ಬುಖಾರಿ ಕಿನ್ಯಾ, ಮೇಲ್ತೆನೆ ಗೌರವ ಅಧ್ಯಕ್ಷ ಆಲಿ ಕುഞ്ഞിಪಾರೆ, ಎಚ್ಎನ್ ಗ್ರೂಪ್ ಮಾಲಕ ಅಬ್ದುಲ್ ಹಮೀದ್, ಏನಪೋಯ ವೈದ್ಯಕೀಯ ಸಂಯೋಜಕ ಅಬ್ದುಲ್ ರಜಾಕ್, ಉದ್ಯಮಿ ಯುಬಿ ಮೊಹಮ್ಮದ್ ಉಳ್ಳಾಲ್, ಗೋಲ್ಡನ್ ಹೆಲ್ತ್ ಫೌಂಡೇಶನ್ ಗೌರವ ಸಲಹೆಗಾರ ಹಾಜಿ ಕೆಸಿ ಇಸ್ಮಾಯಿಲ್ ಕಿನ್ಯಾ, ಎನ್ಎಸ್ ಕರೀಂ, ಕಿನ್ಯಾ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸಿರಾಜ್ ಕಿನ್ಯಾ, ಮಲರಾಯ ದೇವಸ್ಥಾನದ ಪ್ರಧಾನ ಅರ್ಚಕ ರವಿ ಪೂಜಾರಿ, ಎಸ್ಡಿಪಿಐ ಮುಖಂಡ ಜಾಹಿದ್ ಮಲಾರ್, ನಾರಾಯಣಗುರು ಯುವ ಸಂಚಲನ ಅಧ್ಯಕ್ಷ ಜಯಂತ್ ಪೂಜಾರಿ, ಇಂಜಿನಿಯರ್ ಇಮ್ರಾನ್, ಫಾರೂಕ್ ಕಿನ್ಯಾ, ಎನ್ಕೆ ಮೊಹಮ್ಮದ್, ಸಾದುಕುನ್ನಿ ಸಾಗ್ಬಾಗ್, ಸಾಮಾಜಿಕ ಮುಖಂಡ ಎಂಎಂ ಮೊಹಮ್ಮದ್ ಬಶೀರ್ ಕಿನ್ಯಾ ಮತ್ತಿತರರು ಉಪಸ್ಥಿತರಿದ್ದರು. ಗೋಲ್ಡನ್ ಹೆಲ್ತ್ ಫೌಂಡೇಶನ್ ಕಾರ್ಯದರ್ಶಿ ಅಬ್ದುಲ್ ಸಮಾದ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಅನುಭವಿ ವ್ಯಕ್ತಿತ್ವಗಳು ಒಟ್ಟಿ ಸೇರಿ ಆರಂಭಿಸಿದಂತಹ ಈ ಒಂದು ಆರೋಗ್ಯ ಮತ್ತು ವೈದ್ಯಕೀಯ ಸೇವೆ ನಂತರದ ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ನೋಂದಾಯಿತಗೊಂಡು ದಕ್ಷಿಣ ಕನ್ನಡ ಜಿಲ್ಲಾ ನೋಂದಾಯಿಸ ಕೇಂದ್ರದಲ್ಲಿ ನೋಂದಾಯಿಸಿ ತನ್ನ ಕಾರ್ಯಚಟುವಟಿಕೆಗಳನ್ನು ಆರಂಭಿಸಿತ್ತು. ಕಳೆದ 5 ವರ್ಷಗಳಲ್ಲಿ ಸಂಸ್ಥೆಯು ಮಹತ್ತರವಾದ ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳನ್ನು ಊರಿನ ಜನತೆಗೆ, ಊರಿನ ಸುತ್ತಮುತ್ತಲಿನ ಪ್ರದೇಶದ ಜನತೆಗಳಿಗೆ ನೀಡುವಲ್ಲಿ ಯಶಸ್ವಿಯಾಗಿದೆ. ಇದಕ್ಕೆಲ್ಲದಕ್ಕೂ ಸಂಸ್ಥೆಯ 130ರಷ್ಟು ಸದಸ್ಯರ ಬೆಂಬಲ. ಸಂಚಾಲಕ ಹಮೀದ್ ಕಿನ್ಯಾ ಕಾರ್ಯಕ್ರಮ ನಿರೂಪಿಸಿದರು. ಜೊತೆ ಕಾರ್ಯದರ್ಶಿ ಅಬ್ದುಲ್ ಖಾದರ್ ವಂದಿಸಿದರು.